ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ರಾಜಧಾನಿ ದೆಹಲಿಗೆ ಹೋಗಲಿಕ್ಕಿದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಒಂದು ಹೊಸ ಫಾರ್ಮುಲಾವನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕಿದ್ದಾರೆ. ಹೊಸ ಶಾಸಕರಿಗೆ ಮಣೆ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ ಸಜ್ಜಾಗಿ ಕುಳಿತಿದ್ದಾರೆ. ಅದರ ಡಿಸ್ಕಷನ್ಗೆ ಈಗ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬರ್ತಾರೆ. ಯುವ ಶಾಸಕರಿಗೆ ಇದು ಸಂತತದ ಸುದ್ದಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯುವ ಶಾಸಕರಿಗೆ ಮಂತ್ರಿಗಿರಿ ಕಾದಿದೆನಾ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೀಸ್. ಯುವ ಶಾಸಕರೇ, ನಿಮ್ಮಲ್ಲಿ ಕೆಲವರು ಮಂತ್ರಿ ಆಗ್ತಾರೆ. ಇದು ಡಿ.ಕೆ. ಶಿವಕುಮಾರ್ ಫಾರ್ಮುಲಾ. ಹೊಸ ಶಾಸಕರಿಗೆ ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ದೆಹಲಿಗೆ ಹೊರಡಲಿದ್ದಾರೆ ಡಿ.ಕೆ. ಶಿವಕುಮಾರ್. ಯಂಗ್ ಟೀಮ್ ಲಿಸ್ಟ್ನೊಂದಿಗೆ ನಾಳೆ ಸಿಎಂ ದೆಹಲಿಗೆ ಹೋಗ್ತಾರೆ. ಜುಲೈ 2ನೇ ವಾರದಲ್ಲಿ ಸಂಪುಟ ವಿಸ್ತರಣೆ ನಿರ್ಲಕ್ಷ್ಯ ಆಗಿತ್ತು. ಜುಲೈ 2ನೇ ವಾರದಲ್ಲಿ ಯಾರಿಗೆಲ್ಲ ಒಲಿಯುತ್ತೆ ಈ ಬಾರಿ ಮಂತ್ರಿಗಿರಿ? ಇನ್ನು ಯಾರ್ಯಾರಿಗೆ ಕಾದಿದೆ ಶಾಕ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಡಿ.ಕೆ.ಶಿ ಸಂಪುಟದಲ್ಲಿ ಯಾರ್ಯಾರಿರ್ತಾರೆ, ಯಾವ್ಯಾವ ಯುವ ಶಾಸಕರಿಗೆ, ಯಂಗ್ ಲೀಡರ್ಗಳಿಗೆ ಈ ಬಾರಿ ಮಂತ್ರಿಗಿರಿ ಅನ್ನುವಂಥದ್ದು ಸಿಗುತ್ತೆ. ಮತ್ತು ಮಂತ್ರಿಗಿರಿಯಲ್ಲಿ ಯಾರ್ಯಾರು ಇವತ್ತು ವಿರಾಜಮಾನರಾಗಿದ್ದಾರೆ ಅವರಿಗೆ ಶಾಕ್ ಅನ್ನುವಂಥದ್ದು ಕಾದಿದೆ ಅನ್ನುವಂತಹ ವಿಚಾರಗಳು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ನಾಳೆ ಯಂಗ್ ಶಾಸಕರ ಲೀಸ್ಟ್ ಅನ್ನು ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಧಾವಿಸ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅದೇನು ಯುವಕರನ್ನ ಸೇರಿಸಿಕೊಂಡು ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನುವಂತಹ ಆಲೋಚನೆ ಬಂದಿದೆ ಏನೋ ಗೊತ್ತಿಲ್ಲ. ಬಟ್ ಒಂದು ವೇಳೆ ಹಂಗೇನಾದರೂ ಮಾಡಿದರೆ ಇಟ್ ಮೈಟ್ ಬಿ ವೆರಿ ಯೂಸ್ಫುಲ್ ಫಾರ್ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಇವತ್ತು ಯುವಕರು ರಾಜಕಾರಣಕ್ಕೆ ಬರಬೇಕು, ಯುವಕರು ರಾಜಕೀಯ ಮಾಡಬೇಕು, ರಾಜಕೀಯಕ್ಕೆ ಯುವಕರು ಬರಬೇಕು ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ಕಾರ್ಯರೂಪಕ್ಕೆ ತಂದಂತಹ ಒಂದು ಕೀರ್ತಿ ಭಾಜನರಾಗಿ ಡಿ.ಕೆ. ಶಿವಕುಮಾರ್ ಹೊರಹೊಮ್ತಾರೆ. ಆದರೆ ಒಳ್ಳೆಯದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ಗಳಿದೆ. ಒನ್ ಮೋರ್ ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. 50ರ ಆಸುಪಾಸಿನ ಕ್ರಿಯಾಶೀಲ ಶಾಸಕರಿಗೆ ಮಣೆ ಹಾಕ್ಬೇಕು. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ವೇಗವನ್ನು ಕೊಡಬೇಕು. ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಂಗ್ ಲೀಡರ್ಗಳನ್ನು ತೆಗೆದುಕೊಂಡು ಬರಬೇಕು. ನಾಳೆ ಸಂಪುಟ ಸಭೆ ಮುಗಿಸಿ ರಾತ್ರಿಯೇ ದೆಹಲಿಗೆ ಹಾರಲಿಕ್ಕಿದ್ದಾರೆ ಡಿ.ಕೆ. ಶಿವಕುಮಾರ್. ನಾಳೆ ದೆಹಲಿ ಫ್ಲೈಟ್ ಹತ್ತಲಿಕ್ಕಿದ್ದಾರೆ ಸಿಎಂ ಆಗಿರುವಂತಹ ಡಿ.ಕೆ.ಶಿ. ನಾಳೆ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ. ಸಚಿವ ಪಟ್ಟಿಗೆ ರಾಹುಲ್ ಅನುಮೋದನೆ ಪಡೆದು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಅಧಿವೇಶನಕ್ಕೆ ಮುನ್ನ ಪೂರ್ಣ ಸಂಪುಟ ರಚನೆಗೆ ಸಿಎಂ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ಡಿ.ಕೆ. ಸಂಪುಟದಲ್ಲಿ ಖಾಲಿ ಉಳಿದಿವೆ 20 ಸ್ಥಾನಗಳು, ಬರೋಬ್ಬರಿ 20 ಸ್ಥಾನಗಳು. 2 ಸ್ಥಾನಗಳನ್ನು ಉಳಿಸಿ 18 ಸಚಿವರನ್ನ ಸೇರ್ಪಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಜುಲೈ 8ರಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಂಪುಟವನ್ನ ವಿಸ್ತರಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ನಾಳೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ನಂತರ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಆಗ್ತಾರೆ. ರಾಹುಲ್ ಗಾಂಧಿ ಅವರು ತಮ್ಮ ವಿದೇಶ ಪ್ರವಾಸವನ್ನು ಮುಗಿಸಿಕೊಂಡು ಭಾರತಕ್ಕೆ ಬರ್ತಾರೆ. ವಿದೇಶದಲ್ಲಿದ್ದು ರಾಹುಲ್ ಗಾಂಧಿ ಒಂದು ಕಡೆ ಕೇರಳ ಚುನಾವಣೆ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ. ಅದರಲ್ಲೂ ನಮ್ಮ ಕರ್ನಾಟಕದ ವಾತಾವರಣ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೋಲಿಸೋದಾ, ಸಿದ್ದರಾಮಯ್ಯ ಅವ್ರನ್ನ ಹೋಲಿಸೋದಾ, ಅಥವಾ ಸಿದ್ದರಾಮಯ್ಯನವರಿಗೆ ಹೆಂಗೆ ಹೇಳಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅಂತ, ಹಾಗೂ ಹೆಂಗೋ ಒಂದು ಸರ್ಕಸ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿ ಆ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕರ್ಕೊಂಡು ಬಂದು ಕೂಡಿಸಿದ್ರು. ಹಿಂಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಫಾರಿನ್ನಿಗೆ ಹೋಗಿದ್ದಾರೆ. ಇನ್ನು ಯಾರ್ಯಾರಿಗೆ ಈ ಸಂಪುಟ ಭಾಗ್ಯ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಯಾರ್ಯಾರಿಗಿದೆ, ಯಾವ್ಯಾವ ಯುವ ನಾಯಕರು ಈ ಬಾರಿ ಈ ಸಂಪುಟದಲ್ಲಿ ಮಂತ್ರಿಗಿರಿಯನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ಯಾರ್ಯಾರಿಗಿದೆ? ಕೆ.ಎಂ. ಶಿವಲಿಂಗೇಗೌಡರು ಅಂಡ್ ಮಳವಳ್ಳಿಯ ಶಾಸಕರಾದ ಪಿ.ಎಂ. ನರೇಂದ್ರ ಸ್ವಾಮಿ, ರಘುಮೂರ್ತಿ ಚಳಕೆರೆಯ ಶಾಸಕರಾಗಿರುವಂತಹ ರಘುಮೂರ್ತಿ, ರುದ್ರಪ್ಪ ಅಲಮಾಣಿ ಹಾವೇರಿ ಶಾಸಕರು, ಹಾವೇರಿಯಿಂದ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ವಿಧಾನಸಭಾ ಶಾಸಕರು, ಕಳೆದ ಬಾರಿ ಮಂತ್ರಿ ಆಗಿದ್ದರು, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿಯವರು, ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು, ಬೋಸರಾಜು MLC ಆಗಿದ್ದು ರಾಯಚೂರಿನಿಂದ ನಾಯಕರು, ರಾಯಚೂರು ಭಾಗದ ನಾಯಕರು,
ಯಶವಂತರಾಯ್ ಪಾಟೀಲ್ ಬಿಜಾಪುರದ ಇಂಡಿಯಿಂದ, ಗಣೇಶ್ JN ಗಣೇಶ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಿಂದ, SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಕಳೆದ ಬಾರಿ ಮಂತ್ರಿ ಆಗಿದ್ದರು. ಇನ್ನು ಲಕ್ಷ್ಮಣ್ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಲಕ್ಷ್ಮೀ ಹೆಬ್ಬಾಳ್ಕರ್, ಸಲೀಂ ಅಹಮದ್ MLC ಮಂತ್ರಿಗಿರಿಯ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ ಈ ಬಾರಿ. ಇನ್ನು DKಶಿ ಆಪ್ತರಾಗಿರುವಂತಹ HC ಬಾಲಕೃಷ್ಣ, ಮಾಗಡಿಯ HC ಬಾಲಕೃಷ್ಣ, ಇನ್ನು ದರ್ಶನಾಪುರ್ ಶರಣಬಸಪ್ಪ ದರ್ಶನಾಪುರ್ ಶಹಾಪುರದ ನಾಯಕರು, ಸಂತೋಷ್ ಲಾಡ್ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕಳೆದ ಬಾರಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿ. ಪೊನ್ನಣ್ಣ AS ಪೊನ್ನಣ್ಣ ವಿರಾಜಪೇಟೆ, ಇವರು ಕೂಡ ಮಂತ್ರಿಗಿರಿಗೆ ಅರ್ಹರಾಗಿದ್ದಾರೆ. KM ಶಿವಲಿಂಗೇಗೌಡರು ಅರಸೀಕೆರೆ ಅವರು. ಹೀಗೆ ಈ ಒಂದಿಷ್ಟು ಜನರಿಗೆ ಸಚಿವಗಿರಿಯ ಒಂದು ಪದವಿ ಬರಲಿಕ್ಕಿದೆ ಅನ್ನುವಂತಹ ಮಾತುಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಲಿಕ್ಕೆ ಇದೆ. 20 ಸ್ಥಾನಗಳು ಸಚಿವ ಸ್ಥಾನಗಳು ಖಾಲಿ ಉಳಿದಿದೆ. ಅದರಲ್ಲಿ ಇಬ್ಬರನ್ನು ಉಳಿಸ್ಕೊಂಡು 18 ಜನರನ್ನ ರೀಪ್ಲೇಸ್ ಮಾಡ್ತಾರಂತೆ DK ಶಿವಕುಮಾರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ 20 ಸ್ಥಾನಕ್ಕೆ 80 ಜನ ಈಗ ರೇಸಲ್ಲಿದ್ದಾರೆ. ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ. ಆದರೆ ಈಗ DK ಶಿವಕುಮಾರ್ ಬಹಳ ಕ್ಲಿಯರ್ ಅಂಡ್ ಕ್ರಿಸ್ಟಲ್ ಆಗಿದ್ದಾರೆ. ಯುವ ನಾಯಕರಿಗೆ ಕೊಡಬೇಕು, ಯುವಕರಿಗೆ ಕೊಡಬೇಕು, ಕೆಲಸ ಮಾಡೋರಿಗೆ ಕೊಡಬೇಕು. ಅದರಲ್ಲೂ ರಾಹುಲ್ ಗಾಂಧಿ ಹೇಳಿದ್ದೇನು ಅಂತಂದ್ರೆ 50 ವರ್ಷದ ಆಸುಪಾಸಿನ ವಯಸ್ಸಿಗರಿಗೆ ಮಂತ್ರಿಗಿರಿ ಕೊಡಬೇಕು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ಬೇಕು. ಅದರಲ್ಲೂ ಕೂಡ ಒಂದು 50 ದಾಟದವ್ರು ಇದ್ದಾರೆ. ಓಕೆ, ಅಗ್ರಿ, ಎಕ್ಸ್ಕ್ಯೂಸ್ ಕೊಡೋಣ. ಆದರೆ ಮೆಜಾರಿಟಿ ಯುವಕರನ್ನ ತಂದು ಮಂತ್ರಿಗಿರಿಗೆ ಕೂಡಿಸ್ತಾರಾ DK ಶಿವಕುಮಾರ್ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾಳೆ ಹೊರಡ್ತಾರೆ DK ಶಿವಕುಮಾರ್ ದೆಹಲಿಗೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ ಅದು ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಸಚಿವ ಸಂಪುಟದಲ್ಲಿ ಅದು ಹೆಂಗೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ಟ್ವೀಟ್ಸ್. ಏನೋ ಪವರ್ ಸೆಂಟರ್ ಆಗಿ ಬದಲಾದಂತಹ ಮಾಜಿ CM ಸಿದ್ದರಾಮಯ್ಯನವರ ಮನೆ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಇದೀಗ ಸಿದ್ದರಾಮಯ್ಯನವರ ಮನೆಗೆ ಸಚಿವಾಕಾಂಕ್ಷಿಗಳ ದಂಡು. ಮಾಜಿ CM ಸಿದ್ದರಾಮಯ್ಯನವರನ್ನ ಭೇಟಿಯಾದಂತಹ ಶಾಸಕರು ನಮ್ಮ ಪರ ಬ್ಯಾಟ್ ಬೀಸಿ ಸಾರ್ ಅಂತ ಕಾಂಗ್ರೆಸ್ಸಿನ ಶಾಸಕರು ಈಗ ಸಿದ್ದರಾಮಯ್ಯನವರ ಮನೆಗೆ ಹೋಗ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳಿಗೆ ಧ್ವನಿಗೂಡಿಸುವಂತೆ ಸಿದ್ದು ಬಳಿ ಮನವಿಯನ್ನ ಮಾಡ್ತಾರೆ. ನನಗೂ ಮಂತ್ರಿ ಮಾಡಿ ಸಾರ್ ಅಂತ ಪ್ರದೀಪ್ ಈಶ್ವರ್ ಅವರು ಹೋಗಿದ್ರಂತೆ ಸಿದ್ದರಾಮಯ್ಯನವರ ಮನೆ. ಸಿದ್ದು ಬಳಿ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಪವರ್ ಹೌಸ್ ಆಗಿದೆ ಸಿದ್ದರಾಮಯ್ಯನವರ ಮನೆ. ಅನೇಕ ಜನ ಶಾಸಕರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಯಾರ್ಯಾರು ಅವರನ್ನೇ ನಂಬಿಕೊಂಡಿದ್ರು, ಯಾರ್ಯಾರು ಅವರ ಬಣದಲ್ಲಿದ್ರೋ ಅವರಿಗೆ ಒಂದು ತಳಮಳ ಪ್ರಾರಂಭವಾಗಿಬಿಟ್ಟಿದೆ. ಎಲ್ಲಿ ನನಗೆ ಮಂತ್ರಿಗಿರಿ ತಪ್ಪಿಬಿಡುತ್ತೆ, ಎಲ್ಲಿ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ, ಆದ್ರಿಂದ ದಯವಿಟ್ಟು ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿ ಸಾರ್ ಅಂತ ಹೇಳಿ ಸಿದ್ದರಾಮಯ್ಯನವರ ಮನೆ ಹೊಚ್ಚಿಲಿಗೆ ಕಾಲು ಹಾಕಿದ್ದಾರೆ ಅನೇಕ ಜನ ಶಾಸಕರು. ಅದರಲ್ಲಿ ಪ್ರದೀಪ್ ಈಶ್ವರ್ ಕೂಡ ಒನ್ ಆಫ್ ದೆಮ್. ಪ್ರದೀಪ್ ಈಶ್ವರ್ ಕೂಡ ಇದ್ದಾರೆ. ಮಂತ್ರಿ ಆಗುವಂತಹ ಒಂದು ಆಸೆ ಆಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ದಾರಂತೆ. ಇನ್ನು ಯಾರ್ಯಾರು ಹೋಗಿದ್ರು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರ ಮನೆಗೆ ಯಾರ್ಯಾರು ಹೋಗಿದ್ರು, ಯಾರ್ಯಾರು ಹೋಗಿ ಮಂತ್ರಿಗಿರಿಯ ಒಂದು ಆಸೆಯನ್ನೇ ಹೇಳ್ಕೊಂಬಂದಿದ್ದಾರೆ. ಚಲುವನಾರಾಯಣ ಸ್ವಾಮಿ ಹೋಗಿದ್ರು, ಮಧು ಬಂಗಾರಪ್ಪ ಅವರು ಹೋಗಿದ್ರು ಸೊರಬ ಕ್ಷೇತ್ರದಿಂದ, ಸಂತೋಷ್ ಲಾಡ್ ಅವರು ಹೋಗಿದ್ರು ಕಲಘಟಗಿ, ಕಳೆದ ಬಾರಿ ಮಂತ್ರಿ ಆಗಿದ್ರು, ಮಧು ಬಂಗಾರಪ್ಪನೂ ಆಗಿದ್ರು. KM ಶಿವಲಿಂಗೇಗೌಡರು ಅರಸೀಕೆರೆ ಸಿದ್ದರಾಮಯ್ಯನವರ ಮನೆಗೆ ಹೋಗಿದ್ರು. ಶ್ರೀನಿವಾಸ್ ಮಾನೆ ಹಾನಗಲ್ ಸಿದ್ದರಾಮಯ್ಯನವರ ಬಣದ ನಾಯಕ. ಯಾಸಿರ್ ಖಾನ್ ಪನಾಟ್ ಶಿಗ್ಗಾವಿ, K ವೆಂಕಟೇಶ್ ಪ್ರಿಯಾಪಟ್ನ, ಇವರು ಕೂಡ ಸಿದ್ದರಾಮಯ್ಯನವರ ಮನೆಯ ಬಾಗಿಲು ಕದವನ್ನು ತಟ್ಟಿದರು. ಇನ್ನು ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಮಂತ್ರಿ ಆಗ್ತೀನಿ ಅಂತ ಹೋಗಿದ್ರು. KN ಚಲುವನಾರಾಯಣ ಸ್ವಾಮಿ ಅವರು ಹೋಗಿದ್ರು ನಾಗಮಂಗಲ, ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮಧು ಬಂಗಾರಪ್ಪ ಹೋಗಿದ್ದಾರೆ. ಹೀಗೆ ಅನೇಕ ಜನ ನಾಯಕರು, ಸಂತೋಷ್ ಲಾಡ್ ಹೋಗಿದ್ದಾರೆ, ಶಿವಲಿಂಗೇಗೌಡರು, ಶ್ರೀನಿವಾಸ್ ಮಾನೆ, ಯಾಸೀರ್ ಖಾನ್, ಹಿಂಗೆ ಅನೇಕ ಜನ ನಾಯಕರು
ಸಿದ್ದರಾಮಯ್ಯನವರ ಮನೆ ಕದವನ್ನು ತಟ್ಟಿದ್ದಾರೆ. ಆದರೆ ಯಾರಿಗೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂತಂದರೆ ಇತ್ತೀಚೆಗಷ್ಟೇ ಒಂದು ಆರೋಪ ಕೇಳಿಬಂತು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿದ ಮೇಲೆ ಅವರನ್ನೇ ಸೈಡ್ಲೈನ್ ಮಾಡ್ತಾ ಇದ್ದಾರಾ ಸ್ವಪಕ್ಷದವರು, ಕಾಂಗ್ರೆಸ್ಸಿಗರು. ಯಾಕೆಂತಂದರೆ ಹತ್ರ ತಿಂಗಳಾಗ್ತಾ ಬಂತು ಸಿದ್ದರಾಮಯ್ಯನವರು ಕೆಳಗಿಳಿದು. ಮಾಜಿ ಮುಖ್ಯಮಂತ್ರಿಗಳು ಅನ್ನುವಂತಹ ಒಂದು ಗೌರವವನ್ನು ಕೊಡದೆ, ಅಥವಾ ಪಕ್ಷದ ಹಿರಿಯ ನಾಯಕರು ಅಂತಾನೂ ಪರಿಗಣನೆ ಮಾಡದೆ, ಬೇರೆ ಬೇರೆ ಫಂಕ್ಷನ್ಸ್ಗಳಲ್ಲಿ ಸಿದ್ದರಾಮಯ್ಯನವರ ಹೆಸರಿಲ್ಲ, ಸಿದ್ದರಾಮಯ್ಯನವರ ಫ್ಲೆಕ್ಸ್ಗಳಿಲ್ಲ, ಸಿದ್ದರಾಮಯ್ಯನವರ ಕಟೌಟ್ಗಳಿಲ್ಲ, ಹಿಂಗೆ ಪರ್ಪಸ್ಫುಲಿ ಸಿದ್ದರಾಮಯ್ಯನವರನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದ ಮೇಲೂ ಕೂಡ ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ನಡೆಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಂದರೆ ಯಾರನ್ನಾದರೂ ರೆಕಮೆಂಡ್ ಮಾಡಿದರೆ ಆ ಕೆಲಸ ಆಗುತ್ತಾ? ಇಫ್ ಸಪೋಸ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅಂತ ತಿಳಿಯೋಣ, ಪ್ರದೀಪ್ ಈಶ್ವರ್ ಬರ್ತಾರಪ್ಪ, ಯಂಗ್ ಬ್ಲಡ್, ಏನೋ ಯುವಕರನ್ನ ನೀನು ಮಿನಿಸ್ಟರ್ ಮಾಡಬೇಕು ಅಂತ ಅನ್ಕೊಂಡಿದೀಯಾ, ಪ್ರದೀಪ್ ಈಶ್ವರನ್ನ ಮಿನಿಸ್ಟರ್ ಮಾಡಿಬಿಡು ಅಂತ ಸಿದ್ದರಾಮಯ್ಯನವರು ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರಾ? ಆಗುತ್ತಾ? ಹೈಕಮಾಂಡ್ ಯಾರ ಮಾತನ್ನು ಕೇಳುತ್ತೆ ಪ್ರಸ್ತುತ ಇವತ್ತಿಗೆ? ಮಾಜಿ CM ಸಿದ್ದರಾಮಯ್ಯನವರ ಮಾತು ಕೇಳುತ್ತಾ, ಅಥವಾ ಪ್ರೆಸೆಂಟ್ ಹಾಲಿ CM ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳುತ್ತಾ? ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿಯೂ ಕೂಡ ಅಷ್ಟೇ ಪ್ರಮಾಣದ ಆಂತರಿಕ ಸಮಸ್ಯೆಗಳಿದೆ. ಬಟ್ ಗೊತ್ತಿಲ್ಲ, ಸಿದ್ದರಾಮಯ್ಯನವರನ್ನು ನಂಬಿರುವಂತಹ ಅನೇಕ ಜನ ಶಾಸಕರು, ನಮ್ಮ ನಾಯಕರು, ನಮ್ಮ ಅಹಿಂದ ನಾಯಕರು, ಇವರಿಂದ ನಾವು ಪಾಲಿಟಿಕ್ಸನ್ನು ಕಲ್ತಿದ್ದೀವಿ, ಇವರಿಂದ ನಾವು ಗೆದ್ದಿದ್ದೀವಿ, ಇವರಿಂದ ನಾವು ಏನೋ ಒಂದಿಷ್ಟು ಪಡ್ಕೊಂಡಿದ್ದೀವಿ ಅನ್ನುವಂತಹ ಅಭಿಮಾನ, ಅಭಿಲಾಷೆ ಇರತಕ್ಕಂಥವರು ಅವ್ರ ಮನೆ ಬಾಗಿಲು ತಟ್ಟಿದ್ದಾರೆ. ನನ್ನನ್ನು ಮಂತ್ರಿ ಮಾಡಿ ಸರ್ ಅಂತ ಹೇಳ್ಕೊಂಡಿದ್ದಾರೆ, ಮಾಡಿಸಿ ಸರ್ ಅಂತ ಹೇಳ್ಕೊಂಡಿದ್ದಾರೆ, ಮಂತ್ರಿ ಆಗುವಂತಹ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ನಾಟ್ ರಾಂಗ್, ನಥಿಂಗ್ ರಾಂಗ್ ಇಟ್, ಏನೂ ತಪ್ಪಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೀವನ್ ಡೆಸ್ಕಿಂದ ಲೈವಲ್ಲಿದ್ದಾರೆ. ಜೀವನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೀವನ್, ಏನಿದು 13+18 ಫಾರ್ಮುಲಾ? ಯಾವ್ಯಾವ ಯುವ ನಾಯಕರಿಗೆ ಈಗ ಮಣೆ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ? ಆ್ಯಂಡ್ ಒನ್ ಮೋರ್ ಥಿಂಗ್, ಸಿದ್ದರಾಮಯ್ಯನವರ ಮನೆ ಕದವನ್ನ ತಟ್ಟಿದವರಿಗೆ ಮಂತ್ರಿಗಿರಿ ಬರುತ್ತಂತ ಹೇಳ್ತೀರಾ ನೀವು? ಬರುತ್ತಾ? ಸಾಧ್ಯ ಇದೆನಾ? ಎಸ್ ಶ್ರೀನಿವಾಸ್, ಸಿದ್ದರಾಮಯ್ಯನವ್ರನ್ನ ಯಾವುದೇ ರೀತಿಯಾದಂತಹ ಸೈಡ್ಲೈನ್ ಮಾಡಿದ್ದಾರೆ ಅನ್ನೋ ಒಂದು ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಹೊರತು ಯಾವುದೇ ರೀತಿಯಿಂದ ಹೈಕಮಾಂಡ್ ಸೈಡ್ಲೈನ್ ಮಾಡಿಲ್ಲ ಅನ್ನೋದು ಫ್ಯಾಕ್ಟ್ ಇಲ್ಲಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಏನು ರಾಜೀನಾಮೆಯನ್ನು ಕೊಡ್ತಾರೆ, ಆ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವ್ರಿಗೆ ಜಾಸ್ತಿ ಮನ್ನಣೆಯನ್ನು ಕೊಡುವಂಥದ್ದು. ಸದ್ಯ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸೈಡ್ಲೈನ್ ಆಗಿಲ್ಲ ಅನ್ನುವಂಥದ್ದು ಹೈಕಮಾಂಡ್ನಿಂದ ಯಾವುದೇ ರೀತಿಯಾದಂತಹ ಸೈಡ್ಲೈನ್ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ. ಯಾಕಂದರೆ ಮೊದಲೇ ಹೇಳಿದಾಗೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಅಷ್ಟು ಸಲೀಸಾಗಿ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರನ್ನೇ ಹೇಳಿರ್ತಾರೆ, ನಿಮಗೆ ಏನಾಗಬೇಕು, ನಿಮ್ಮ ಆಪ್ತರಿಗೆ ನಿಮಗೆ ಬೇಕಾದಂತಹ ಕೆಲಸ ಕಾರ್ಯಗಳು ಆಗಿರ್ಬೋದು, ಇನ್ನು ನಿಮ್ಮ ಆಪ್ತರಿಗೆ, ನೀವು ಹೇಳುವಂತಹ ಆಪ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಆದ ಕಾರಣ ಈ ಒಂದು ಏನು ಸಿದ್ದರಾಮಯ್ಯನವರ ಮನೆ ಬಾಗಿಲನ್ನು ಪದೇ ಹಿರಿಯ ಶಾಸಕರು ತರ್ತಾ ಇರುವಂಥದ್ದು. ಅದೇ ರೀತಿಯಾದಂತಹ ಸಚಿವಾಕಾಂಕ್ಷಿಗಳು, ಅಂದರೆ ಡಿ ಕೆ ಕ್ಯಾಬಿನೆಟ್ಗೆ 2ನೇ ಹಂತದಲ್ಲಿ ಯಾವೆಲ್ಲ ಸಚಿವರು ಆಗಬೇಕು ಅಂತ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ಪದೇ ಏನೊಂದು ಸಿದ್ದರಾಮಯ್ಯನವರ ಮನೆಗೆ ಹೋಗ್ತಾ ಇರೋವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಮಾತು ಹೈಕಮಾಂಡ್ನಲ್ಲಿ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇನ್ನೂ ಇದೇ ಈ ಒಂದು ಜಟಾಪಟಿ ನಡೀತಿದೆ. ಏನೊಂದು ಕ್ಯಾಬಿನೆಟ್ನಲ್ಲಿ ಪರಿಪೂರ್ಣ ಆಗೋದಕ್ಕೆ, ಅಂದರೆ ಡಿ ಕೆ ಕ್ಯಾಬಿನೆಟ್ ಪರಿಪೂರ್ಣ ಆಗೋದಕ್ಕೆ ಈಗ ಆಲ್ರೆಡಿ 13 ಜನ ಸಚಿವರಿರುವಂಥದ್ದು. ಸದ್ಯ ಇನ್ನೂ 20 ಸ್ಥಾನಗಳಿವೆ. ಆದರೆ ಅದರಲ್ಲಿ 2 ಖಾತೆಯನ್ನು ಡಿ ಕೆ ಶಿವಕುಮಾರ್ ಅವರೇ ಇಟ್ಕೊಂಡು ಇನ್ನೂ 18 ಸಚಿವರನ್ನು ಮಾಡ್ಕೊತಾರೆ ಅನ್ನುವಂಥದ್ದು ಸದ್ಯ ಮಾಹಿತಿ ಇರುವಂಥದ್ದು. ಶ್ರೀನಿವಾಸ್, ಇದ್ರ ಜೊತೆಗೆ ಇನ್ನು ಹೈಕಮಾಂಡ್ ಜೊತೆ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಚರ್ಚೆ ಆಗಬೇಕಾಗಿರೋದು ಏನು ಮಾಜಿ CM ಆದಂತಹ ಸಿದ್ದರಾಮಯ್ಯನವರಾಗಿರ್ಬೋದು, CM ಆದಂತಹ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಈ ಒಂದು ವಿಚಾರವಾಗಿ ಪರಿಪೂರ್ಣವಾದಂತಹ ಚರ್ಚೆ ನಡೀಬೇಕಿದೆ. ಸದ್ಯ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇನ್ನು 4ನೇ ತಾರೀಕು ಏನೊಂದು ದೆಹಲಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಈ ಒಂದು 4ನೇ ತಾರೀಕು ದೆಹಲಿಗೆ ಬರೋ ಕಾರಣ ಇನ್ನು 3ನೇ ತಾರೀಕು ಅಂದರೆ ನಾಡಿದ್ದು ಡಿ ಕೆ ಶಿವಕುಮಾರ್ ಅವರು ನಾಳೆ ಕ್ಯಾಬಿನೆಟ್ ಮುಗಿಸಿದ ಬಳಿಕ ನಾನು ದೆಹಲಿಗೆ ಹೋಗ್ತೀನಿ ಅಂತ ಈಗ ಆಲ್ರೆಡಿ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಅದೇ ರೀತಿ ಏನು 3ನೇ ತಾರೀಕು ದೆಹಲಿಗೆ ಕೂಡ ತೆರಳುತ್ತಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಏನೊಂದು
ತೆರಳುತ್ತಿರುವಂಥದ್ದು. ಇದ್ರ ಜೊತೆಗೆ ಇನ್ನು ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿ ಡಿ ಕೆ ಅವರ ಕ್ಯಾಬಿನೆಟ್ ಅನ್ನ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ. ಬಳಿಕ ಏನು ಈಗ ಮುಂದೆ ಅಂದ್ರೆ ಏನು ಮುಂಬರುವ ದಿನಗಳಲ್ಲಿ ಸದ್ಯ ಏನು ಅಧಿವೇಶನ ಕೂಡ ನಡಿಬೇಕಿದೆ. ಒಂದು ಅಧಿವೇಶನ ನಡೆಯೋಕ್ಕೂ ಮುಂಚೆ ಅಂದ್ರೆ ಏನೊಂದು 20ನೇ ತಾರೀಕು ಅಂದ್ರೆ ಜುಲೈ 20ರಂದು ಏನು ಅಧಿವೇಶನ ಸ್ಟಾರ್ಟ್ ಆಗುವಂತ ಸಂಭವಗಳು ಇರುವಂತದ್ದು. ಈ ಒಂದು ವಿಚಾರಕ್ಕೆ ಅದಕ್ಕಿಂತ ಮೊದಲೇ ಡಿ ಕೆ ಕ್ಯಾಬಿನೆಟ್ ನ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಇಟ್ಕೊಬೇಕು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅದಕ್ಕೋಸ್ಕರ ಅವರೊಂದು ಸರ್ಕಸ್ ಅಂದ್ರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ ಬಳಿಕ ಈ ಒಂದು ಚರ್ಚೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಇದರ ಬಳಿಕ ಫೈನಲ್ ಸಚಿವರು ಏನೇನಿದ್ದಾರೆ ಸಚಿವರನ್ನ ಫೈನಲ್ ಮಾಡುವಂಥದ್ದು. ಸಚಿವರು ಫೈನಲ್ ಆದಂತಹ ಸಂದರ್ಭದಲ್ಲಿ ಏನೊಂದು ಅಂದ್ರೆ ಏನು 18 ಜನ ಸಚಿವರನ್ನ ಮುಂದಿನ ಅಂದ್ರೆ ಈ ತಿಂಗಳ ಜುಲೈ 2ನೇ ವಾರದಲ್ಲಿ ಏನೊಂದು ಕ್ಯಾಬಿನೆಟ್ ಪರಿಪೂರ್ಣವಾಗಿ ಇನ್ನು ಪದಗ್ರಹಣ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅಲ್ಲ ಜೀವನ್, ಒಂದು ಪ್ರಶ್ನೆ ಕಾಡ್ತಾ ಇದೆ. ಯು ಸೆಡ್ ದಟ್ ಸಿದ್ದರಾಮಯ್ಯನವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ, ರಾಹುಲ್ ಗಾಂಧಿ ಯಾರು ಆಪ್ತರಿದ್ದಾರೆ, ಆಪ್ತರ ಬಳಗ ಇದೆ, ಅವರು ಹೇಳಿದ್ರೆ ಆಗುತ್ತೆ ಅಂತ. ವೈ ನಾಟ್ ಜಮೀರ್ ಅಹಮದ್ ಅವ್ರು ಯಾಕೆ ಇವತ್ತು ಸಿದ್ದರಾಮಯ್ಯನವ್ರ ಮನೆ ಕದಾ ತಟ್ಟಲಿಲ್ಲ ಅಂತ? ಅಂದ್ರೆ ಜಮೀರ್ ಅಹಮದ್ ಅವರಿಗೆ ಮಂತ್ರಿಗಿರಿ ಬೇಡವಾಗಿದೆನಾ ಈಗ ಅಂತ? ಎಸ್ ಶ್ರೀನಿವಾಸ್, ಈ ಒಂದು ವಿಚಾರವಾಗಿ ಹೇಳಬೇಕು ಅಂದರೆ ಕಳೆದ ಬಾರಿ ನಿಮಗೆ ಗೊತ್ತಿರ್ಬೋದು ಅಂತ ಅಂದರೆ ಎಲ್ರಿಗೂ ಗೊತ್ತಿರೋವಂಥದ್ದು ಏನು ಜಮೀರ್ ಅಹಮದ್ ಅವರ ಏನೊಂದು ಆಪ್ತರ ಅಂದರೆ ಬೆಂಬಲಿಗರು ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಸಾಕಷ್ಟು ಚರ್ಚೆಗೂ ಒಳಗಾಗಿತ್ತು. ಯಾಕಂದರೆ ಜಮೀರ್ ಅಹಮದ್ ಅವರು ಮೊದಲಿನಿಂದಲೂ ಕೂಡ ಏನೊಂದು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋವಂಥವ್ರು. ಆದರೆ ಎಲ್ಲೋ ಒಂದು ಕಡೆ ಏನೊಂದು ದಾವಣಗೆರೆ ಎಲೆಕ್ಷನ್ ನಡೆದ ಬಳಿಕ ಆ ಒಂದು ಆಡಿಯೋ ಏನು ವೈರಲ್ ಆಗುತ್ತೆ, ಅದರಿಂದ ಏನಾದರೂ ಮನನೊಂದ್ರು ಅನ್ನುವಂಥದ್ದು ಅವರ ಏನಂದರೆ ಸಿದ್ದರಾಮಯ್ಯನವರು ಗರಂ ಆದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕೊಟ್ಟಂತಹ ಅದೊಂದು ಸಂದೇಶ. ಯಾಕಂದರೆ ಏನೊಂದು ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನಾದರೂ ಒಂದು ಚಟುವಟಿಕೆ ಮಾಡಿದ್ದಾರೆ ಅನ್ನೋದನ್ನು ಅವರು ಸಿದ್ದರಾಮಯ್ಯನವರು ಆ ಒಂದು ಬೆಂಬಲಿಗರ ಜೊತೆ ಮಾತನಾಡಬೇಕಾದ್ರೆ ಒಂದು ಆಕ್ರೋಶವನ್ನು ಅಂದರೆ ಅವರ ಮನಸ್ಸಿನಲ್ಲಿರುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಜಮೀರ್ ಅಹಮದ್ ವಿಚಾರದಲ್ಲಿ ಸದ್ಯ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಆ ಒಂದು ಆಕ್ರೋಶ ಬೆಂಬಲಿಗರ ಜೊತೆ ಏನೊಂದು ಆಕ್ರೋಶನ ಅವ್ರು ಹಾಕಿದ್ರು, ಅದರಿಂದ ಜಮೀರ್ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗಿರುತ್ತೆ. ಆದ ಕಾರಣ ಸದ್ಯ ಜಮೀರ್ ಅವರು ಈವರೆಗೆ ಅಂದರೆ ಸಿದ್ದರಾಮಯ್ಯನವರ ಕಡೆ ಮುಖ ಮಾಡಿಲ್ಲ ಅನ್ಸುತ್ತೆ. ಶ್ರೀನಿವಾಸ್, ಓಕೆ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಟಿನ ಫಾರ್ಮುಲಾ. ಯುವ ನಾಯಕರಿಗೆ ಮಣೆ ಹಾಕಬೇಕು, ಯುವ ನಾಯಕರನ್ನು ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಫಾರ್ಮುಲಾ. ಮತ್ತೊಂದು ಕಡೆ ಒಂದಿಷ್ಟು ಜನ ನಾಯಕರಿಗೆ ಮಂತ್ರಿಗಿರಿ ಸಿಗಲ್ಲ ಅಂತ ಹೇಳಿ ಆತಂಕದಿಂದ ಸೀನಿಯರ್ ಲೀಡರ್ ಆಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಮನೆ ಕದವನ್ನು ತಡ್ತಿದ್ದಾರೆ, ನನಗೆ ಮಂತ್ರಿಗಿರಿ ಕೊಡಿಸಿ ಅಂತ. ಬಟ್ ಯಾರು ಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮುಂದಿನ ಅಧಿವೇಶನದ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಏನು ಈ ಸಚಿವ ಸಂಪುಟವನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಾಳೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾಳೆ ದೆಹಲಿಯಿಂದ ವಾಪಸ್ ಬಂದ ಮೇಲೆ ಯಾವ್ಯಾವ ಅದು ಯಂಗ್ ಬ್ಲಡ್ ಅಂತ ಹೇಳಿದಾರಲ್ಲ, ಯುವಕರು ಅಂತ ಹೇಳಿದಾರಲ್ಲ, ಆ ಯುವಕರು ಯಾರ್ಯಾರು ಆ ಯುವ ಶಾಸಕರು ಮಂತ್ರಿಗಿರಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ.